ಜನಾರ್ದನ್ ಅವರೇ, ಸರ್, ಸಾಕ್ಷಾತ್ಕಾರ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ನಡೆದಂಥ ಒಂದು ರೋಚಕವಾದ ಘಟನೆನ ತುಂಬ ಸ್ವಾರಸ್ಯಕರವಾಗಿ ಹೇಳಿದ್ದೀರಿ. ಇದುವರೆಗೂ ಎಲ್ಲೂ ಬಹುಶಃ ಈ ಘಟನೆ ಪ್ರಸ್ತಾಪ ಆಗಿಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ನೀವೇ ಇದರ ನಾಯಕರಾದ್ರಿಂದ ನಿಮ್ಮ ಬಾಯಿಯಿಂದನೇ ಕೇಳಿದ್ದೀವಿ. ನೋಡಿ, ಅಲ್ಲಿ ಸಹ ಅಣ್ಣವರು ತಮ್ಮ ಚಿತ್ರಗಳಲ್ಲಿ ಹೇಗೆ ಒಂದು ಸಂದೇಶವನ್ನು ಕೊಡ್ತಾರೋ ಹಾಗೆ ನಿಮ್ಮೆಲ್ಲರನ್ನ ನೀವೆಲ್ಲ ಕೋಪ ಮಾಡಿಕೊಂಡು ಮನೆಗೆ ಹೊರಟುಬಿಟ್ಟಿದ್ರಿ. ಎಷ್ಟು ಬೇಗ ಒಂದು ಮಾತಿನಿಂದ ಅವರು ನಿಮ್ಮನ್ನೆಲ್ಲ ಕಟ್ಟಿ ಹಾಕಿ ಮತ್ತೆ ನಿಮ್ಮನ್ನ ತಂಡಕ್ಕೆ ಬರೋ ಹಾಗೆ ಮಾಡಿದ್ರು. ಮತ್ತೆ ಅವ್ರ ಜೊತೆ ಇಂಥದ್ದೇ ಘಟನೆಗಳು ನಿಮಗೆ ಇನ್ನೂ ಎಷ್ಟು ಘಟಿಸಿವೆ? ಸೊ ನಾನು ನೆಕ್ಸ್ಟ್ ಈಗ ಅಣ್ಣವ್ರು ಬೆಂಗಳೂರು ಈ ಕಡೆ ಶೂಟಿಂಗ್ ಬಂದರೆ ನಾನು ಈ ಕಡೆ ಬಂದ್ಬಿಡ್ತಾ ಇದ್ದೆ. ಬಂದ್ಬಿಟ್ಟು ಯಾವ ಪ್ರೊಡಕ್ಷನ್ ಅಣ್ಣವ್ರು ಕೆಲಸ ಮಾಡಿ ಅಲ್ಲಿ ಹೋಗಿ ಆಟೋಮೆಟಿಕ್ ನಂಗೆ ಕೆಲಸ ಸಿಕ್ಕೋದು. ಮತ್ತು ಅಣ್ಣವರು ಅವಾಗ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ 18ನೇ ನಂಬರ್ ಪರ್ಮನೆಂಟ್ ರೂಮ್ ಅವ್ರದ್ದು. 18ನೇ ನಂಬರ್ ಯಾರಿಗೂ ಕೊಡ್ತಾ ಇಲ್ಲ, ಅಣ್ಣವ್ರು ಮಾತ್ರ ಮೀಸಲದು. ಹೌದು. ಹಿಂದಗಡೆ ವೈ ಆರ್ ಸ್ವಾಮಿ ಅವ್ರ ಪರ್ಮನೆಂಟ್ ರೂಮ್ ಇತ್ತು, ಆ ಕಡೆ ಒಂದು ಭಾರತಿ ಅವ್ರ ಪರ್ಮನೆಂಟ್ ರೂಮ್ ಇತ್ತು. ನಾನು ನಂದ ಹೋಟ್ಲಲ್ಲಿ ಮಡ್ರಾಸಿಂದ ಬಂದರೆ ನಂದ ಹೋಟ್ಲಲ್ಲಿ ಇಳ್ಕೊಳ್ತಾ ಇದ್ದೆ. ಅಂದರೆ ಅಲ್ಲಿ ಫ್ರೀ ನನಗೆ. ಅಲ್ಲಿ ಮಡ್ರಾಸ್ಗೆ ಹೋದರೆ ಅಲ್ಲಿ ಶಾರದಾ ಸ್ಟುಡಿಯೋಲ್ಲಿ ಫ್ರೀ. ಸೊ ಹಂಗೆ ಆಮೇಲೆ ಗ್ಯಾಪಲ್ಲಿ ಏನಾದರೂ ಅಲ್ಲಿಗೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿರ್ತಾ ಇದ್ದೆ. ಅಲ್ಲಿ ಭಟ್ರು ಅಂತ ಇದ್ರು, ಈಗ ಅವರು ಹಯಗ್ರೀವ ಭಟ್ ಅಂದ್ಬಿಟ್ಟು. ಅವರು ದಿನ ಹೇಳಿದ್ರು, ಬೆಂಗಳೂರಿಗೆ ಬಂದರೆ ಇಲ್ಲಿರ್ತೀಯ, ಮಡ್ರಾಸ್ ಬಂದರೆ ಒಳ್ಳೆ ಕೆಲಸ ನಿಂದು. ಸ್ವಲ್ಪ ದಿನ ಆದಮೇಲೆ ನಾನು ಬಾಂಬೆಗೆ ಹೊರಟೋಗಿದ್ದೆ. ಅಲ್ಲೆಲ್ಲ ಕೆಲಸ ಕಲ್ತ್ಕೊಂಡು ಮತ್ತೆ ಇಲ್ಲಿ ಬಂದೆ. ಆಮೇಲೆ ಏನಾಯಿತು, ಒಂದಿನ ಇಲ್ಲಿ ಕನ್ನಡ ಫಿಲ್ಮ್ ಫೀಲ್ಡ್ ಕಂಪ್ಲೀಟ್ ಕ್ಲೋಸ್ ಮಾಡಿದರು ಈ ಟ್ಯಾಕ್ಸ್ ವಿಷಯಕ್ಕೆ. ಆ ಟೈಮ್ ಏನಾಯಿತು, ಅಕ್ಕವರು ನನಗೆ ಸಣ್ಣ ಪುಟ್ಟ ಕೆಲಸ ಇದ್ರು ನನಗೆ ಹೇಳೋರು. ಅಂದರೆ ಭಾಳ ಅವ್ರ ಜೊತೆಲಿ ಅನ್ಯೋನ್ಯವಾಗಿರ್ತಾ ಇದೆ. ಅವರು ಒಂದ್ಸಲ ಏನಾಯಿತು, ಅಪ್ಪು ಅವ್ರು ಇನ್ನೂ ಚಿಕ್ಕ ಮಗು ಅವಾಗ. ಏನಾಯಿತು, ಅವರು ಒಳಗಡೆ ಸ್ನಾನಕ್ಕೆ ಹೋಗ್ಬೇಕಾಗಿತ್ತು. ಜನಾರ್ದನ ಭಾರತ್ ಸ್ವಲ್ಪ ಅಪ್ಪನ ಹಿಡ್ಕೊಂಡು ಆಟ ಅಂತ ಕೊಟ್ಟಿದ್ದಾರೆ. ನಾನು ಮಾಡಿ ಆಯ್ತಕ್ಕ ಅಂದ್ಬಿಟ್ಟು ಇಸ್ಕೊಂಡೆ. ಆಮೇಲೆ ಅಲ್ಲಿ ನಂದ ಹೋಟ್ಲಲ್ಲಿ ಹಿಂದಗಡೆ ಕ್ಯಾಂಟೀನ್ ಇತ್ತು, ರೆಸ್ಟೋರೆಂಟು. ಇದು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ತುಂಬ ಇದು ವಡೆ ಅಂತ ತುಂಬ ಫೇಮಸ್ಸು, ಉದ್ದಿನ ವಡೆ. ಅಲ್ಲಿ ಅಷ್ಟು ಸಾಂಬಾರು ಅಷ್ಟು ಶ್ರೇಷ್ಠ. ಅದು ನಾನೇನು ಮಾಡಿದೆ, ಹೆಂಗನ ಮಾಡಿ ಅಪ್ಪಗೆ ಒಂಚೂರು ವಡೆ ತಿನ್ನಿಸ್ಬಿಡೋಣ ಅಂತ ಒಂದು ಆಸೆ ಬಂತು. ಸೀದಾ ಎತ್ಕೊಂಡು ಹೊಂಟೋದೆ ಇಲ್ಲಿಗೆ ರೆಸ್ಟೋರೆಂಟ್ಗೆ. ಎತ್ಕೊಂಡು ಅಲ್ಲಿ ವಡೆ ತಿನ್ಸಕ್ಕೆ ಹೋಗ್ತದೆ. ಅದು ಮಗು ಇನ್ನೂ ಅದು ಅಷ್ಟೊಂದು ವಡೆ ತಿನ್ನೋ ಅಷ್ಟು ಇದಿರಲಿಲ್ಲ, ಅಷ್ಟು ದೊಡ್ಡ ಮಗು ಅಲ್ಲ, ಅಷ್ಟು ಬಾಯಿ ಇದಲ್ಲ. ಬಟ್ ಟ್ರೈ ಮಾಡಿದೆ, ಆಗಿಲ್ಲ. ಆಮೇಲೆ ಯಾರೋ ಬೈದ್ರು ನನಗೆ, ಎಲ್ಲೋ ಮಗು ಇನ್ನೂ ಅದು ಅಲ್ಲೇ ಬಂದಿಲ್ಲ, ಇಟ್ಕೊಂಬಂದಿಯ ನೀನು ಅಲ್ಲಿ ಫಸ್ಟ್ ಓಡೋ ಅಕ್ಕ ಎಲ್ಲ ಹೊಡಿತಾರೆ ಹಿಡ್ಕೊಂಡು, ಇಷ್ಟು ಚಿಕ್ಕ ಮಗು ಎತ್ಕೊಂಡ್ಬರ್ಬಾರ್ದು, ಯಾಕೆ ಎತ್ಕೊಂಬಂದಿನಿ ಅಂತ ಬೈದ್ರಲ್ಲಿ. ಎತ್ಕೊಂಡು ಓಡ್ಬರ್ತಾನೆ ದೂರದಲ್ಲಿ. ಅಕ್ಕ ಬಂದು ನೋಡ್ತೀನಿ, ಅಕ್ಕ ಅವ್ರು ಆಲ್ರೆಡಿ ನಿಂತ್ಕೊಂಡಿದ್ದಾರೆ ಆಚೆ ಕಡೆ. ಆಮೇಲೆ ಬುದ್ಧಿ ಇದೆಯಾ ನಿನಗೆ, ನಿನ್ನ ಹತ್ರ ಯಾಕೆ ಕೊಟ್ಟೆ ನಾನು ಮಗುನ ಎತ್ಕೊಂಡು ಎಲ್ಲೋಗಿದೆ, ಯಾಕೆ ವಡೆ ತಿನ್ನ ವಯಸ್ಸಾಯಿತು ಮಗುಗೆ ಅಂತ ಬೈದ್ಬಿಟ್ಟು ನನಗೆ ಭಯ ಹತ್ಕೊಂಡ್ಬಿಡ್ತು. ತಪ್ಪಾಯ್ತಕ್ಕ ಅಂತ ಕೊಟ್ಬಿಟ್ಟೆ ಮಗುನ. ಆಮೇಲೆ ಟೆನ್ಷನ್ ಆಗಿ ಕೂತ್ಕೊಂಡಿದ್ದೆ. ಇನ್ಮೇಲೆ ಬರಬೇಡ, ನೀನು ಹತ್ರಕ್ಕೆ ಬರಬೇಡ, ಮಗುನ ಹತ್ರಕ್ಕೆ ಹೊಡಿತೀನಿ ನಿನಗೆ ಅಂತ ಅಂದ್ಬಿಟ್ಟು ಬೈದ್ಬಿಟ್ರು. ಸರಿ, ಆಮೇಲೆ ಟೆನ್ಷನ್ ಆಗೋಯ್ತು ನನಗೆ, ಏನಪ್ಪ ಮಾಡೋದು ಅಂತ ಕೂತ್ಕೊಂಡಿದ್ದೆ ಅಲ್ಲೇ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಒಂದು 2 ದಿನ ಆದಮೇಲೆ ಮತ್ತೆ ಸರೋಯ್ತು. ಏನೋ ಸಣ್ಣ ಪುಟ್ಟ ಕೆಲಸಗಳಿದೆ ಹೇಳೋರು ಅಕ್ಕವರು. ಆವಾಗ ಈ ಬೆಂಗಳೂರಿನಲ್ಲಿ ಮೈಸೂರಲ್ಲಿ ಒಂದು ಮೀಟಿಂಗ್ ಇತ್ತು ಅಣ್ಣವ್ರದ್ದು. ಏನು ಸ್ಟ್ರೈಕು, ಫಿಲ್ಮ್ ಲ್ಯಾಂಡ್ ಸ್ಟ್ರೈಕ್ದು ಮೀಟಿಂಗ್ ಮಾಡ್ತಾಯಿದ್ರು. ಫಸ್ಟ್ ಮಂಡ್ಯದಲ್ಲಿ ಒಂದು ಮೀಟಿಂಗು, ಮಂಡ್ಯ ಆದಮೇಲೆ ಗದ್ದೆಗಳ ಹತ್ರ ಕೂತ್ಕೊಂಡೆಲ್ಲ ಊಟ ಮಾಡೋದು. ಆಮೇಲೆ ಮೈಸೂರಲ್ಲಿ ಮೀಟಿಂಗ್ ಮಾಡೋಂಥ ಒಂದು ಪ್ಲಾನ್ ಇತ್ತು. ಸೊ 2 ಬಸ್ ಮಾಡಿದರು. ಒಂದು ಬಸ್ಸಲ್ಲಿ ಅಣ್ಣವರು ಫಸ್ಟ್ ಬಸ್ಸಲ್ಲಿ, ಆಮೇಲೆ ಇಂಪಾರ್ಟೆಂಟು KCN ಅವರು, ಇವರು ಸಿ ವಿ ಎಸ್ ಶಾಸ್ತ್ರಿ ಅವರು, ಸುಮಾರು ಜನ, ಚಿನ್ನೇಗೌಡರು ಎಲ್ಲ ದೊಡ್ಡ ಎಲ್ಲ ಅದರಲ್ಲಿ. ಹಿಂದಗಡೆ ಇದರಲ್ಲಿ ಅಕ್ಕವರು ಮತ್ತು ಸಿ ವಿ ಎಸ್ ಶಾಸ್ತ್ರಿ ಅವರು, ಮಿಸಸ್ ಶಾರದಮ್ಮ ಅವರು, ಸುಮಾರು ಜನ ಇವರು ಎಲ್ಲ ವರ್ಧಾಪಣ ಎಲ್ಲ ಮುಂದೆ. ಹೌದು, ಅಕ್ಕವ್ರು ಏನು ಮಾಡಿದ್ರು, ಜನಾರ್ದನ್ ಈ ಬಸ್ ಬರೋ ಅಂತಂದರು. ಯಾಕಂದ್ರೆ ನೀರು ಕೊಡೋಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ನನಗೆ ಆ ಬಸ್ಸಲ್ಲಿ ಕರ್ಕೊಂಡ್ರು. ಬಸ್ ಹೋಯ್ತು. ಅದೇ ಥರ ಬಂದ್ವಿ. ಮಂಡ್ಯ ಹತ್ರ ಮೀಟಿಂಗ್ ಆಯಿತು. ಉಮಾಶ್ರೀ ಕೂಡ ಇದ್ರು ಅದರಲ್ಲಿ, ಜಯಮಾಲ ಉಮಾಶ್ರೀ ಎಲ್ಲ ಇದ್ದರು. ಮೀಟಿಂಗ್ ಆದಮೇಲೆ ಮತ್ತೆ ಅಲ್ಲೆಲ್ಲ ಒಂದು ಕಡೆ ನಿಲ್ಲಿಸಿದ್ರು, ತಿಂಡಿ ಗಿಂಡಿ ಎಲ್ಲ ಆಯಿತು. ಥರ ಮೈಸೂರಿಗೆ ಬಂದು ಮೈಸೂರು ನೋಡಿದ್ರೆ ಸರ್, ಆ ಕಡೆ ಈ ಕಡೆ ಎಷ್ಟು ಜನ, ಲಕ್ಷಾಂತರ ಜನ ನಿಂತ್ಕೊಂಡಿದ್ದಾರೆ. ದೊಡ್ಡ ಮೈಸೂರು ಸರ್ಕಲ್, ದೊಡ್ಡ ಸರ್ಕಲಲ್ಲಿ ಬಸ್ಸು ಫಾಸ್ಟ್ ಹೋಗ್ತಾ ಇದೆ. ಅದಿಂದ ಹಿಂದೆ ನಮ್ಮ ಇದು ಭಾರತಮ್ಮವ್ರು ಇರೋ ಬಸ್ಸು ಹೋಗ್ತಾ ಇದೆ. ಹೋಗ್ತಾ ಇರ್ಬೇಕಾದ್ರೆ ಸರ್, ಪೊಲೀಸ್ ಕಂಟ್ರೋಲ್ಮೆಂಟ್ ಜನಗಳನ್ನೆಲ್ಲ ನಿಲ್ಲಿಸಿದ್ದಾರೆ. ಲಕ್ಷಾಂತರ ಜನ ಸೇರಿದೆ ಬಿಲ್ಡಿಂಗ್ ಮೇಲೆ, ಎಲ್ಲಿ ನೋಡೋದು ಜನವೇ ಜನ. ಅಷ್ಟೇ ಒಳ್ಳೆ ಸರ್. ಈಗ ಇದನ್ನ ಇನ್ಸಿಡೆಂಟು ಆ್ಯಕ್ಚುಲಿ ಯಾರು ನೋಡಿರೋ ಬದುಕಿದೆ ನೆನೆಸ್ಕೊಳ್ತಾರೆ. ಒಬ್ಬ ಏನು ಮಾಡಿದೆ, ಒಂದು ಮಗುನ ಮುಂದಗಡೆ ಸೈಕಲ್ನಲ್ಲಿ ಮುಂದಗಡೆ ಚಿಕ್ಕ ಸೀಟಲ್ಲಿ ಕುಂಡ್ರಿಸ್ಬಿಟ್ಟು ತಳ್ಕೊಂಡು ಪೊಲೀಸ್ನವರು ಇದನ್ನು ಕ್ರಾಸ್ ಮಾಡಿ ಅವನು ಜೋರ ಸ್ಪೀಡಾಗಿ ಬಂದಿದ್ದಾನೆ. ಅಷ್ಟು ಕರೆಕ್ಟಾಗಿ ಬಸ್ ಬಂದ್ಬಿಡ್ತಾರೆ ಸರ್. ಬಸ್ ಬಂದು ಎಗರಿಸ್ಬಿಡ್ತಾ, ಅವನೋಗಿ ಎಷ್ಟು ದೂರ ಬಿದ್ದ. ಈ ಸೈಕಲ್ಲು ಮಗು ಬಸ್ ಕೆಳಗಡೆ ಇದೆ.
ಚಕ್ ಅಂತ ಬ್ರೇಕ್ ಆಗಿ ಎಲ್ಲ ಶಾಕ್ ಆಗಿ ಕೂತ್ಕೊಂಡಿದ್ದಾರೆ ಎಲ್ಲರೂ. ಅಣ್ಣವರಂತೂ ಕಂಪ್ಲೀಟ್ ಶಾಕ್ ಆಗಿ ಕೂತ್ಕೊಂಡಿದ್ದಾರೆ. ಹಿಂದಗಡೆ ಪಾರ್ಥಮ್ಮವ್ರಿಗೆ ಗೊತ್ತಾಯ್ತು, ಅಯ್ಯೋ ಏನಾಯ್ತು ಅಯ್ಯೋ ಏನಾಯ್ತು ಅಂತ. ಎಲ್ರಿಗೂ ಟೆನ್ಷನ್, ಏನಾಯ್ತು ಅಂತ ಫುಲ್ಲು ಟೆನ್ಷನ್ನು, ಏನಾಗಿರ್ಬೇಕು ಅಂದ್ಬಿಟ್ಟು. ಏನಾಗಿತ್ತು ಕೊನೆಗೆ? ಆವಾಗ ಕೊನೆಗೆ ಏನಂದ್ರೆ, ಈ ಮನುಷ್ಯ ಬಿದ್ದಲ್ಲ, ಆನಷ್ಟು ದೂರ ಬಿದ್ದು ಆಟೋಮೆಟಿಕ್ ಅವನು ಎದ್ದ ಮೇಲಕ್ಕೆ. ಸೈಕಲ್ನಿಂದ ಎಲ್ಲರೂ ಅವನ ಕಡೆ ಗಮನ ಯಾರು ಕೊಡ್ತಾ ಇಲ್ಲ. ಎಲ್ಲ ಕೆಳಗಡೆ ಏನಾಗಿದೆ ಅಂದ್ರೆ ಆ ಟೆನ್ಷನ್ ಇಲ್ಲೊಬ್ಬೊಬ್ಬರು ಭಯದಿಂದ ಎಲ್ಲ ಟೆನ್ಷನ್ ಕೂತ್ಕೊಂಡೆ, ಯಾರು ನೋಡಕ್ಕೆ ಯಾರು ಮುಂದೆ ಬರ್ತಾರೆ ಇಲ್ಲ, ಧೈರ್ಯ ಇಲ್ಲ, ಏನಾಗಿದೆ ಏನೋ ಅದಾಯ್ತಾ. ಆಮೇಲೆ ಎಲ್ಲ ಬಗ್ಗಿ ನೋಡಿದ್ರೆ, ನಾನು ನೋಡಿದ್ದೀನಿ ಮಗು ಒಳ್ಳೆ ಗಣಪತಿ ಕೂತ್ಕೊಂಡಿದ್ದೆ ಬಸ್ ಕೆಳಗಡೆ. ಈ ಕಡೆ ಸೈಕಲ್ಲು ನುಜ್ಜುಗುಜ್ಜಾಗಿದೆ. ಸರಿ ಅರ್ಧ ಸೈಕಲ್ ಹಿಂಗೆ ಬಿದ್ದಿದೆ ಆಚೆ ಕಡೆ, ಮಗು ಕೂತ್ಕೊಂಡಿದ್ದೆ ಅಲ್ಲಿ. ಆಮೇಲೆ ನಗ್ಬಿಟ್ಟು ಬಾ ಇಲ್ಲಿ ಅಂದರೆ, ಈ ಅಂಬೆಗಾಲ್ ಇಟ್ಕೊಂಡು ಕೃಷ್ಣ ಬರ್ತಾನಲ್ಲ ಹಂಗೆ ಬರ್ತಾನೆ ಮಗು ಆಚೆಗೆ ಬಂದ ತಕ್ಷಣ ಹಬ್ಬ ದೇವ್ರು ಎಲ್ಲರೂ ಪಾರ್ಥಮ್ಮವ್ರು ಎಲ್ಲರೂ ಕೈ ಮುಗಿದ್ರು ದೇವ್ರದೇ. ಆವಾಗ ಎಲ್ಲ ಹೇಳ್ತಾರೆ, ಅಲ್ಲಿ ಕೂತಿರೋದು ಯಾರು ಅಣ್ಣವ್ರು ಇರೋದು ಆ ಬಸ್ಸಲ್ಲಿ, ಆ ಥರ ಚಾನ್ಸೇ ಇಲ್ಲ ಅಂತಂದ್ಬಿಟ್ಟು. ಅಂದರೆ ಅವರಲ್ಲಿ ಎಷ್ಟು ಪವರ್ ಇರಬೇಕು ಯೋಚನೆ ಮಾಡಿ ನೀವು. ಯಾಕಂದರೆ ಅಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಸರ್, ಅಂಥ ಜಾಗದಲ್ಲಿ ಆ ಮಗುಗೆ ಏನೂ ಆಗಿಲ್ಲ. ಒಂದು ಸಿನಿಮಾದಲ್ಲಿ ಈ ಥರ ಸೀನ್ಗಳು ನೋಡಿರ್ತೀವಿ ನಾವು, ಸಿನಿಮಾದಲ್ಲಿ ನೋಡಿರ್ತೀವಿ ಅದು, ಬಟ್ ನಿಜವಾದ ನಡೆದಿರೋ ಘಟನೆ ಇದು. ಯಾಕೆಂದ್ರೆ ನಿಮಗೆ ಬೀದಿ ಬಸವಣ್ಣದಲ್ಲೋ ಯಾವುದೋ ಒಂದು ಸಿನಿಮಾದಲ್ಲಿ ರೈಲ್ ಹೋಗುತ್ತೆ, ಮಗುನ ಕೂರಿಸಿರ್ತಾರೆ, ರೈಲ್ ಹೊರಟೋದ್ಮೇಲೆ ನೋಡಿದ್ರೆ ಮಗು ಬದುಕಿರುತ್ತೆ. ಈಗ ಈ ಇನ್ಸಿಡೆಂಟ್ ಇದೆಯಲ್ಲ ಮೈಸೂರಲ್ಲಿ ಅವಾಗ ಯಾರ್ಯಾರು ಈ ಇನ್ಸಿಡೆಂಟ್ ನೋಡಿದ್ದಾರೆ ಅವ್ರು ನೆನ್ಸ್ಕೊತಾರೆ. ಈಗ ನೀವು ನಾನು ಹೇಳ್ತಾ ಇರೋದು ನೋಡಿದ್ರೆ, ಹೌದು ಇದು ನಿಜ ಹೇಳಿದ್ದಾರೆ ಇವರು, ಈ ಥರ ಆಗಿತ್ತು ಖಂಡಿತ ಅಂತ ನೆನ್ಸ್ಕೊಳ್ತಾರೆ. ಪ್ರತ್ಯಕ್ಷದರ್ಶಿಗಳು ಇದ್ದೇ ಇರ್ತಾರೆ. ಆ ಥರ ಇನ್ಸಿಡೆಂಟ್ ನಡೆದಿರೋದು ಇದು. ಅದೇದಾ ಆ ಬಸ್ಸಲ್ಲಿ ಉಮಾಶ್ರೀ ಇದ್ದರು, ಜಯಮಾಲ್ ಅವರಿದ್ದರು, ಆಮೇಲೆ ಈಗ ಶಾರದಮ್ಮ ಅವರಿದ್ದರು, ಶಿವಶಾಸ್ತ್ರಿ ಅವರು ಮಿಸಸ್ಸು, ಅಕ್ಕ ಅವರಿಲ್ಲ, ಪುಣ್ಯಾದ್ಗಿ ಅವರಿಲ್ಲ. ಬಟ್ ಇದೆಲ್ಲ ನಡೆದಿರೋ ವಿಷಯಗಳು ಇದೆಲ್ಲ. ಸರಿ ಸೊ ಹಿಂಗಾಯಿತು. ಆಮೇಲೆ ಏನಾಯಿತು, ಆಮೇಲೆ ನಾನು ನೆಕ್ಸ್ಟು ಅಣ್ಣವ್ರು ಮತ್ತೆ ಸಿಕ್ಕಿದ್ದು ನಾನು. ಆಮೇಲೆ ನಾನು ಡೈರೆಕ್ಟರ್ ಆದಮೇಲೆ, ಕ್ಯಾಮ್ರಾಮ್ಯಾನ್ ಆದಮೇಲೆ, ಮತ್ತು ಇದಾದಮೇಲೆ ಸಿಕ್ಕಿದ್ದು. ಒಂದಿನ ಚಾಮುಂಡಿ ಸ್ಟುಡಿಯೋ ಹತ್ರ ನಾನು ಹೋಗ್ತಾ ಇದ್ದೆ, ಅಣ್ಣವರು ಅಷ್ಟು ದೂರದಲ್ಲಿ ಜಗಲಿ ಮೇಲೆ ಕೂತ್ಕೊಂಡಿದ್ದಾರೆ. ನಾನು ಮರದಿಂದ ಇಂದು ಸ್ಟುಡಿಯೋಯಿಂದ ಆಚೆ ಕೈ ಮುಗಿದ್ಬಿಟ್ಟು ಹಿಂಗೆ ಟರ್ನ್ ಆಗ್ತಾಯಿದ್ದೀನಿ. ಟರ್ನ್ ಆಗ್ತಾಯಿದ್ರೆ ದೂರದಲ್ಲಿ ಅಣ್ಣವ್ರು ನನ್ನ ಗುರುತಿಸ್ಬಿಟ್ರು. ನಾನೇನು ಮಾಡಿದೆ, ಹಿಂಗೆ ನಿಂತ್ಕೊಂಡು ಅಣ್ಣವ್ರಿಗೆ ಹಿಂಗೆ ಪಾದ ಮುಟ್ಟಿ ನಂಬಿಕೆ ಮಾಡ್ತಾರೆ, ಭೂಮಿ ಮುಟ್ತಾ ಇದ್ದೀನಿ. ನೀವು ನಂಬಲ್ಲ ಸರ್, ಅವರು ಸೇಮ್ ಅದೇ ಥರ ನಿಂತ್ಕೊಂಡು ಮಾಡ್ತಾವ್ರೆ. ಹಂಗೆ ನಾನು 2ನೇ ಸಾರಿ ಮಾಡಿ, ಅವರು 2ನೇ ಸಾರಿ, 3ನೇ ಸಾರಿ ಅವರು ಮಾಡ್ತಾವ್ರೆ. ಇಮ್ಮಿಡ ಅಲ್ಲಿ ನಿಂತ್ಕೊಳ್ಳೋ ಇವರೆಲ್ಲ ಹಂಗೆ ನೋಡ್ತಾವ್ರೆ ನಮ್ಮನ್ನು. ಹತ್ರ ಹೋದ್ಮೇಲೆ, ಇಲ್ಲಿ ಈಗ ಕೂಸಲ್ಲ, ಈಗ ದೊಡ್ಡವನಾಗ್ಬಿಟ್ಟಿದ್ಯಾ, ಇಲ್ಲೀಗ ಇಲ್ಲಣ್ಣ ಬಾಂಬೆಲಿದ್ದೆ, ಈಗ ಡೈರೆಕ್ಟರ್ ಆಗ್ಬಿಟ್ಟಿದ್ಯೇನೋ, ಹಂಗೆಲ್ಲ ಇದು ಮಾಡೋರು. ಆಮೇಲೆ ಇಲ್ಲಿ ನಾವಾಗ 355 ಸಿಗರೇಟ್ ಕುಡಿತಾ ಇದ್ದೆ, ಟ್ರಾನ್ಸ್ಪರೆಂಟ್ ಶರ್ಟಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಮಾತಾಡ್ತಾ ಹಿಂಗೆ ಜೇಬ್ ಕಡೆ ನೋಡಿದ್ರು. ನೋಡಿದ ತಕ್ಷಣ ಒಂದು ರಿಯಾಕ್ಷನ್ ಮಾಡಿದ್ರು. ಇಮ್ಮಿಟ ನಂಗೆ ಅರ್ಥ ಆಯಿತು, ಇವ್ರು ಯಾವುದೋ ಸಿಗರೇಟ್ ಕುಡ್ದಿಲ್ಲ. ನೋಡಿದ ತಕ್ಷಣ ಏನಪ್ಪ ಇದು ಗ್ರಾಚಾರಿಗೆ ಮೇಲ್ಗಡೆ ಸಿಗರೇಟ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಹಂಗೆ ತಿರ್ಕೊಂಡು ರಪ್ಪ ಅಂತ ಎತ್ಬಿಟ್ಟು ಕೆಳಗಡೆ ಜೇಬಲ್ಲಿ ಇಟ್ಕೊಂಡೆ. ಆಮೇಲೆ ಅಂದರು, ಇಲ್ಲಣ್ಣ ತಮಾಷೆಗ ನಾ ಯಾರೋ ಕೊಡೋಕೆ ಬಂದಿದ್ದೆ, ನಾನು ಸೇದೋಣ ಅಂದೆ. ಹೌದೌದು ನೀವು ಸೇದಲ್ಲ, ಕರೆಕ್ಟು ಅಂತ ತಲೆ ಅಲ್ಲ ಅಂದರು. ಅಷ್ಟೊತ್ತಿಗೆ ಅಣ್ಣ ಲಂಚ್ ರೆಡಿ ಅಂದರು. ಹೋಗಿ ಕರೆದ್ರು, ನನ್ನ ಪಕ್ಕದಲ್ಲೇ ಕುಂಡಿಸ್ಕೊಂಡು ಊಟ ಮಾಡೋ ಅಂದರು. ಅದೊಂದು ದೊಡ್ಡ ಭಾಗ್ಯ. 2-3 ಸಾರಿ ಅಣ್ಣವ್ರು ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡೋದು ಭಾಗ್ಯ ಸಿಕ್ಕಿದೆ ನನಗೆ. ನೆಲದ ಮೇಲೆ ಕೆಳಗಡೆ 1 ಸಾರಿ 2 ಸಾರಿ, ಆಮೇಲೆ ಟೇಬಲ್ 1 ಸಾರಿ. ಆಮೇಲೆ ಊಟ ಮಾಡುವಾಗ ಏನಂದರೆ, ಅವ್ರ ಪಕ್ಕದಲ್ಲಿ ಜಾಸ್ತಿ ಕೂತ್ಕೊಂಡು ಊಟ ಮಾಡೋಕ್ಕೆ ಜನ ಭಯ ಬೀಳ್ತಾರೆ. ಕಾರಣ ಎಲೆಯಲ್ಲಿ ಏನೇ ಇಟ್ಟರು ಕೂಡ ಅದು ಒಂದು ಚೂರು ಬಿಡಲ್ಲ, ಅವರು ಬಿಡಲ್ಲ ಅವರು. ಆಮೇಲೆ ಪಕ್ಕದಲ್ಲಿ ಕೂತ್ಕೊಂಡಿರೋಗೂ ಬಿಡಲ್ಲ. ಇವರು ಚಿಕನ್ ಹಾಕು, ಅದಾಕು ಇದಾಕು ಹಾಕಿಸ್ತಾರೆ. ಈಗ ಅದು ಬಿಟ್ಟರೆ ಆಮೇಲೆ ಚೆನ್ನಾಗಿರಲ್ಲ, ತಿನ್ನಲೇಬೇಕು. ಅವ್ರು ತಿಂದಿರ್ತಾರೆ, ಕರ್ಬೇವು ಸೊಪ್ಪು ಬಿಡಲ್ಲ. ಸಣ್ಣ ಪುಟ್ಟ ಮುಳೆ ಕುರುಮು ಅಂತ ಕಡ್ಕೊಂಡು ತಿನ್ಬಿಡ್ತಾರೆ. ನಮ್ಗೆ ಅದೆಲ್ಲ ಆಗಲ್ಲ. ದೊಡ್ಡ ಮುಳೆ ಮಾತ್ರ ಬಿಡ್ತಾರೆ ಅವರು. ಅದು 2 ಪೀಸ್ ಮಾಡಿ ಅದರಿಂದ ಒಳಗಡೆ ಇರೋ ಇದನ್ನ ರಸ ಹೀರ್ಕೊಂಡು ಬಿಟ್ಬಿಡ್ತಾರೆ. ಅದೆಲ್ಲ ನಮ್ಗೆಲ್ಲ ಆಗಲ್ಲ, ಯಾಕಂದ್ರೆ ಅವರು ಅಷ್ಟು ಪವರ್ಫುಲ್ ಹಲ್ಲುಗಳು. ಸೊ ಹಂಗಾಗಿ ಯಾರು ಜಾಸ್ತಿ ಕೂತ್ಕೊಳ್ಳಲ್ಲ, ಸ್ವಲ್ಪ ದೂರ ಇರ್ತಾರೆ. ಬಟ್ ನಮಗೆ ಬಾ ಅಂತ ಕುಂಡಿಸ್ಕೊಂಡು ತಿನ್ಸೋರು. ಆಮೇಲೆ ಲಾಸ್ಟ್ ಮೀಟ್ ಮಾಡಿದವ್ರನ್ನ ನಾನು, ನಮ್ಮ ಸಿಂಹದ ಮರಿ ಕ್ಯಾಮ್ರಾಮನ್ ನಾನೇ, ಶಿವರಾಜ್ ಕುಮಾರ್ ಸರ್ದು ಸಿಂಹದ ಮರಿ, ಅವರು ಫಿಲ್ಮ್ ನಾನೇ ಕ್ಯಾಮ್ರಾಮ್ಯಾನು. ಸೊ ಪ್ರೊಜೆಕ್ಷನ್ ಹಾಕಿದ್ರು ರಾಮ್ ಅವರು, ಅಣ್ಣವ್ರಿಗೋಸ್ಕರ, ಅವ್ರ ಫ್ಯಾಮಿಲಿಗೋಸ್ಕರ. ಆಗ ಪಿಕ್ಚರ್ ನೋಡ್ಕೊಂಡು ಆಚೆ ಬಂದರು. ನಾನು ದೂರದಲ್ಲಿ ನಿಂತ್ಕೊಂಡಿದ್ದೆ ಹಿಂಗೆ. ಆಮೇಲೆ ಅಂದರು, ಹತ್ರ ಹೋದೆ.
ಹಂಗೆ ಹಿಡ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಹಿಡ್ಕೊಂಡ್ರು ಹಿಂಗೆ ಭುಜ ಹಿಡ್ಕೊಂಡು ಏನಪ್ಪ ಒಳ್ಳೆ ಮುತ್ತುಗಳು ಜೋಡಿಸ್ತಿದ್ಯಲ್ಲ ಫ್ರೇಮ್ ಟು ಫ್ರೇಮ್ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಫೋಟೋಗ್ರಫಿ, ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ಅಂತ 10 ನಿಮಿಷ ಮಾತಾಡಿದ್ದಾರೆ. ಆ ಫ್ರೇಮು ಅದು ಹಿಂಗೆ ಇದು ಹಿಂಗೆ ಅಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಯಾಕಂದರೆ ಅದರಲ್ಲಿ ನನ್ನ ಜೊತೆಲಿ ಕೆಲಸ ಮಾಡಿದ 2 ಕ್ಯಾಮ್ರಾಮ್ಯಾನಲ್ಲಿ ಒಬ್ಬ ಸತ್ತೋಗ್ಬಿಟ್ಟ. ಆ ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ ಆಮೇಲೆ. ಶೂಟಿಂಗ್ ಸ್ಪಾಟಲ್ಲಿ ಸತ್ತೋದ. ಅದು ಆ್ಯಕ್ಚುಲಿ ಸಂಬಂಧ ಇಲ್ಲರು ಸ್ಟಿಲ್ ಫೋಟೋಗ್ರಾಫರ್ ವಿಜಯ್ ಅಂದ್ಬಿಟ್ಟು, ಅವನಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವನು ಸತ್ತೋದ. ಅವ್ನು ಹೆಂಗೆ ಬಂದ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಕಣ್ಮುಂದೆ ನಡೆದಿರೋ ದೃಶ್ಯ ಇದು. ಸೊ ಏನು ತೆಗೆದಿದ್ಯಾ ಅದು ಫೋಟೋಗ್ರಫಿ, ತುಂಬ ಖುಷಿ ಆಯಿತು ಅವರು ಮಾತಾಡಿ ಕೇಳ್ಬಿಟ್ಟು. ನಮ್ಗೆ ಯಾವ ಹಾಡು ನಾನು ಎಂತೆಂದೋ ಕಷ್ಟಪಟ್ಟು ಇನ್ನೊಂದು ಸಿನಿಮಾಗಳು ಮಾಡಿದ್ದೀನಿ, ಬಟ್ ಯಾವ ಹಾಡು ನಮಗೆ ಸಿಕ್ಕಿಲ್ಲ. ಅವಾಗೆಲ್ಲ ಈ ಆರ್ಟ್ ಫಿಲ್ಮು ಅಂದ್ಕೊಂಡು ಒಂದೇ ಒಬ್ಬ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ದಾನೆ, ಇನ್ನೊಬ್ಬ ಯಾರೋ ಬರ್ತಾ ಇದ್ದಾನೆ, ಪೊದೆ ತೋರಿಸಿದ್ರು ಅಂಥವ್ರಿಗೆ ಕೊಟ್ಬಿಡೋರು ಆರ್ಟ್ ಫಿಲ್ಮ್ ಅಂದ್ಕೊಂಡು. ಆ ಹಾಡುಗಳ ಕಷ್ಟಪಟ್ಟು ನಾವು ಇಷ್ಟು ಕಷ್ಟಪಟ್ಟು ಲೈಟಿಂಗ್ ಮಾಡಿ ಅದು ಮಾಡಿ ಸಾವನ್ನ ಗೆದ್ದು ಶೂಟಿಂಗ್ ಮಾಡಿದ್ರು ಕೂಡ ನಮಗೇನು ಅವಾರ್ಡ್ ಕೊಡ್ತಾ ಇರಲಿಲ್ಲ. ಕಮರ್ಷಿಯಲ್ ಸಿನಿಮಾಗಳಿಗೆ ಒಂದು ರೀತಿ ಮಡಿವಂತಿಕೆ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಕಷ್ಟಪಟ್ಟು ಎಲ್ಲ ಪ್ರತಿಯೊಂದು ಚೆನ್ನಾಗಿ ತೋರಿಸಿ ಎಲ್ಲ ಮಾಡೋದೇ ಕ್ಯಾಮರಾಮನ್ ಕೆಲಸ. ನಾನು ಅದೇ ಮಾತು ಹೇಳಕ್ ಹೋದೆ, ನಿಮ್ಗೆ ಯಾವ ಅವಾರ್ಡ್ ಬರ್ದೇ ಇದ್ರು ಅಣ್ಣ ಅವ್ರು 10 ನಿಮಿಷ ಮಾತಿದೆಯಲ್ಲ, ಆ ಮಾತು ನನಗೆ ದೇವರ ನಂಬಲ್ಲ ಬಿಡಲ್ಲ. ಆಸ್ಕರ್ ಅವಾರ್ಡ್ ಮಹಾನ್ ಭಾವ ಈ ಮಾತುಗಳು ಬಂತಲ್ಲ, ನಂಗೆ ಅವಾಗ ನೆನೆಸ್ಕೊಂಡೆ, ಸಾಕು ಬಿಡೆ ನನ್ನ ಜನ್ಮ ಸಾರ್ಥಕ ಆಯಿತು. ಅಣ್ಣ ಬಾಯಿಂದ ಈತ ಮಾತುಗಳು ಬಂತಲ್ಲ, ಅದು ನನಗೆ ತುಂಬ ಸಂತೋಷ ಆಯಿತು ಅಂದ್ಬಿಟ್ಟು ನಾನೇ ಭಾಳ ಹೆಮ್ಮೆ ಪಟ್ಕೊಂಡೆ. ಆಮೇಲೆ ಸಿದ್ಲಿಂಗಣ್ಣವರು ಅಷ್ಟೇ. ಸಿದ್ಲಿಂಗಣ್ಣವ್ರು ಹೆಂಗೆ ಅಂದರೆ ಸಂಭವಾಮಿಗೆ ಕ್ಯಾಮ್ರಾಮನ್ ಆಗಿ ನಾನು ವರ್ಕ್ ಮಾಡಿದೆ. ಸಂಭವಾಮಿ ಅದು ಸಿದ್ಲಿಂಗಣ್ಣವರು ನನ್ನ ಪ್ರೊಡಕ್ಷನ್ ಬಾಯ್ ಕೆಲಸ ಮಾಡ್ತಾ ಇದ್ದ ಅವ್ರ ಹತ್ರ. ನಾನು ನಮಸ್ಕಾರ ಅಂದರೆ ಹಿಂಗೆ ಮುಖ ತಿರ್ಸ್ಕೊಂಡು ಹೋಗ್ಬಿಡೋರು. ಯಾಕಂದರೆ ಅವ್ರ ಮುಂದೆ ನಾನು ಪ್ರೊಡಕ್ಷನ್ ಬಾಯ್ ಇದ್ದ, ಅವ್ರ ಮುಂದೆ ನಾನು ಡೈರೆಕ್ಟರ್ ಕ್ಯಾಮ್ರಾಮನ್ ಆಗ್ಬಿಟ್ಟೆ ಅಂದರೆ ಅವ್ರು ಒಂಥರ ಇದು ಪಕ್ಕದಲ್ಲೇ ಇದ್ದೀನಿ ನೋಡೋರು. ಬಟ್ ಅಗ್ನಿಕನ್ಯೆ ನಂದು ರಿಲೀಸ್ ಆಗಿತ್ತು ನರ್ತಕಿ ಥಿಯೇಟ್ರಲ್ಲಿ. ಸಂತೋಷ್ ಮಾನ್ಯಗೂ ನರ್ತಕಿ 3 ಶೋ. ಯಾರೋ ಹೇಳಿದೆ ಸಿದ್ಲಿಗಣ್ಣರಿಗೆ, ಸರ್ ಫೋಟೋಗ್ರಫಿ ಮಾಡಿದ್ದಾನೆ, ಹೋಗಿ ನೀವು ಜನಾರ್ದನ್ ಮಾಡಿದ್ದಾನೆ, ಹೋಗಿ ನೋಡಿ ಸರ್ ಅಂತ ಯಾರೋ ಹೇಳಿದ್ದಾರೆ. ಅವರು ಪಿಕ್ಚರ್ ನೋಡಿದ್ದಾರೆ ಅಗ್ನಿಕನ್ಯೆ. ನೋಡ್ಬಿಟ್ಟು ಸೀದಾ ಬಂದರು, ರೂಮ್ ಬಾಯ್ ಹತ್ರ ಹೇಳ್ಕೊಳ್ತಾರೆ ಜನಾರ್ದನ್ ಕರೀರಿ ಅಂತಂದ್ಬಿಟ್ಟು. ನಾನು ಹೋದೆ, ರೂಮ್ ಹೋದ ತಕ್ಷಣ ನಮಸ್ಕಾರ ಅಂದೆ, ಲೇ ಬಾರೋ ಅಂತ ಹಿಂಗೆ ಬಾಚಿ ತಪ್ಕೊಂಡ್ಬಿಟ್ಟು, ಏನೋ ಮಾಡಿದ್ಯಾ ವರ್ಕು, ಏನೋ ಕ್ಯಾಮ್ರಾ ವರ್ಕ್ ಮಾಡಿದ್ಯಾ, ವಾ ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೋ, ಸಾರಿ ಅಪ್ಪ ನನಗೆ ನಾನು ರೆಸ್ಪಾನ್ಸ್ ಕರೆಕ್ಟಾಗಿ ಕೂಡ ಯಾವುದೋ ಟೆನ್ಷನ್ ಇರ್ತಾ ಇದ್ದೆ, ನಾನು ಹೊಟ್ಟಬಿಡ್ತಾ ಇದ್ದೆ, ಬಟ್ ಹ್ಯಾಟ್ಸ್ ಆಫ್ ಕೊಡೋ, ತುಂಬ ಚೆನ್ನಾಗಿ ಮಾಡಿದೆ ಕಣೋ, ನನ್ನ ಪಿಕ್ಚರ್ ನೀನು ಮಾಡ್ತೀನೋ ಅಂದರು. ನಾನು ಏನೋಣ ಹಿಂಗೆ ಹೇಳ್ತಾರೆ, ನಾನು ಪುಣ್ಯ ಅಣ್ಣ ನಿಮ್ಮ ಪಿಕ್ಚರ್ ನಾನು ಕೊಟ್ಟರೆ ನೀವು ಅಂದ ತಕ್ಷಣ, ಹೌದು ಕಣೋ ರಾಜನ್ ಅಂತ ಕ್ಯಾಮ್ರಾಮ್ಯಾನು ಅವ್ರಿಗೆ ಮಾಡೋರು ಯಾರೋ ಬೇರೆಯವರು, ಅವ್ರಿಗೆ ಫೋನ್ ಮಾಡಿದ್ರು, ಈ ಪಿಕ್ಚರು ನೀನು ಇಲ್ಲಪ್ಪ ಇದು ನಮ್ಮ ಜನಾರ್ದನ್ ಮಾಡ್ತಾಯಿದ್ದೀನಿ ಪಿಕ್ಚರ್ನ, ನೆಕ್ಸ್ಟ್ ನೀವು ಮಾಡಿ ಅಂತಂದರು. ಅವರು ಸರಿ ಸರ್ ಅಂತ ಹೇಳಿದ್ದಾರೆ. ಇಮ್ಮಿಡಿಯಾಗಿ ನನಗೆ KCN ಆಫೀಸಿಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಮೋಹನ್ ಅವರು ಚಂದ್ರ ಅವ್ರು ಕೂತ್ಕೊಂಡಿದ್ರು. ಈ ಪಿಕ್ಚರು ಜನಾರ್ದನ್ ಕ್ಯಾಮ್ರಾ ವರ್ಕ್ ಮಾಡ್ತಾನೆ, ಈ ಪಿಕ್ಚರ್ ನಾನು ಸಿನಿಮಾಸ್ಕೋಪ್ ಮಾಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಇಷ್ಟ ನಾನು ಮಾಡಿ ಅಣ್ಣ ಅಂದರು ಅವರು. ಸರ್ ನಮಸ್ಕಾರ ಸರ್ ಬಂದುಬಿಟ್ಟೆ. ಆಮೇಲೆ ಅವ್ರ ಪಿಕ್ಚರ್ ಸಂಭಾವನೆಗೆ ನನ್ನ ತೊಗೊಂಡ್ರು. ಅದೇ ಥರ ಇಲ್ಲಿ ಅಣ್ಣವ್ರ ಬಾಯಿಂದ ಈ ಮಾತು ಬಂದ ತಕ್ಷಣ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ನಾವು ಕಾಲ ಮುಗಿದ್ಬಿಟ್ಟು ಏನಂದ್ರೆ ಅಣ್ಣ ಅವರು ಯಾವಾಗ ಸಿಕ್ಕಿದ್ರು ನಿಮ್ಮನ್ನು ಮಾತಾಡಿಸ್ತಾ ಇದ್ರು ಪ್ರೀತಿಯಿಂದ. ಅವರು ಒಂದು ಹೊಗಳಿಕೆಯನ್ನು ಕೊಟ್ಟರು. ನಮ್ಗೆ ಏನಂದ ಆಸೆ ಸರ್, ಇವತ್ತಲ್ಲ ನಾಳೆಗೆ ಎಲ್ಲ ಪ್ರತಿಯೊಬ್ಬರು ಓದಿದೆ, ನಾನು ಸತ್ತ ಮೇಲೆ ಯಾವುದೇ ಅಣ್ಣ ಅವ್ರ ಮತ್ತೆ ನಾನು ಹೋಗ್ಬೇಕು, ಅಲ್ಲೇ ಅವ್ರ ಜೊತೆ ಇರಬೇಕು ಅಂತ ಆಸೆ ಪಡ್ತೀನಿ ಅಷ್ಟೇ. ಬೇರೆ ಏನು ನಂಗೆ ಬೇಡ ಜೀವನದಲ್ಲಿ, ಏನು ಬೇಡ. ಮತ್ತೆ ನಾನು ಒಂದಿನಕ್ಕೆ ಒಂದು ಸಲ ಅದು ನಾನು ಅಣ್ಣವ್ರು ನೆನೆಸ್ಕೊಳ್ತೀನಿ. ನಾನು ಸತ್ತರೆ ಡೆಫಿನೆಟಾಗಿ ಅವ್ರ ಜೊತೆಲೇ ಹೋಗ್ಬೇಕು, ಅಲ್ಲಿ ಅವ್ರ ಜೊತೆ ಅವ್ರದ್ದು ಹೋಗ್ಬೇಕು, ಅಲ್ಲಿ ಅವ್ರ ಸೇವೆ ಮಾಡಬೇಕು ಅಂತ ಆಸೆ ಸರ್ ಅಷ್ಟೇ. ಜೊತೆಗೆ ಅಪ್ಪು ಅವ್ರನ್ನ ಎತ್ಕೊಂಡಿದ್ದೀರಿ. ಅಪ್ಪು ಅವ್ರದ್ದು ಬಿಡಿ, ಅವರು ಈಗ ಅವರು ದೇವ್ರ ಪಾದ ಸೇರ್ಕೊಂಡ್ರು. ಅವರು ಅಷ್ಟೇ. ಅಂದ್ರೆ ನಿಮ್ಮ ಇಷ್ಟದ ಪ್ರಕಾರ ನೀವು ಹೋದ್ಮೇಲೆ ಅಲ್ಲಿ ಇಬ್ರು ಆ ಫ್ಯಾಮಿಲಿಯಿಂದ ನನಗೆ ತುಂಬ ಸಿಕ್ಕಿದೆ ಸರ್, ದೇವರನ್ನ ಹೇಳ್ತಾ ಇದ್ದೀನಿ. ಏನೇ ಇದ್ರು ಕೂಡ ಅವ್ರ ಫ್ಯಾಮಿಲಿಯಿಂದ ಪ್ರತಿಯೊಬ್ಬರು ಋಣ ನನ್ನ ಮೇಲಿದೆ ಸರ್. ಅಪ್ಪು ಅವರು ಯಾವುದೋ ಒಂದು ವಿಷಯಕ್ಕೆ ನಾನು ಪಿಕ್ಚರ್ ನಾನು ಸಂಚು ಅಂತ ಮಾಡಿದೆ, ಎಂಡ್ ಮೂಮೆಂಟಲ್ಲಿ ನನಗೆ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಇತ್ತು. ಆಫೀಸ್ಗೆ ಹೋದೆ, ಚೆನ್ನ ಅಂತ ಇದ್ರು ಅಲ್ಲಿ. ಹೌದು, ಚೆನ್ನಾಗಿ ಸರ್ ಅಪ್ಪು ಅವ್ರು ಇದ್ದಾರೆ, ಹೊರಗಡೆ ಇದ್ದಾರೆ ನೋಡೋ ಒಂದು ಹೊರಗಡೆ ಹೋದೆ. ಸರ್ ನಮಸ್ಕಾರ ಅಂತಂದು, ಜನಾರ್ದನ್ ಬನ್ನಿರಿ ಕೂತ್ಕೊಳ್ರಿ ಅಂದರು. ಏನಿಲ್ಲ, ಸ್ವಲ್ಪ ಒಂದು ಇದು ತೊಗೊಬೇಕಾಗಿತ್ತು. ಏನು ತೊಗೊಬೇಕು, ಈ ಥರ ಡಬ್ಬಿಂಗ್ ನಡೀತಾ ಇದೆ ಏನೋ ಹೇಳಿದೆ. ಹೌದಾ, ಎಷ್ಟು ಬೇಕು ಅಂದರು. ಒಂದು 5,000 ಬೇಕು. ಇಮ್ಮಿಡಿಯಾಗೆ ಅಲ್ಲೇ ಸ್ಪಾಟ್ ಇಮ್ಮಿಡಿಯಾಗಿ ತೊಗೊಂಡು ಅಷ್ಟನ್ನ ತೊಗೊಳ್ಳಿ, ಇನ್ನೂ ಬೇಕಾದ್ರೆ ಹೇಳಿ ನನಗೆ ಅಂದರು. ಬಂದುಬಿಟ್ಟೆ. ಅದೇ ಥರ ನಾನು ಫಸ್ಟ್ ಪಿಕ್ಚರ್ ಹೋಗ ಎಸ್ ಎ ಗೋವಿಂದರಾಜ್ ಹತ್ರ ಹೋಗಿ, ಅಣ್ಣ ಸ್ವಲ್ಪ ರೀಲ್ ಬೇಕಾಗಿತ್ತು ಅಣ್ಣ. ಎಷ್ಟು ಬೇಕಾ? 10 ರೀಲ್ ಬೇಕಾಗಿತ್ತು ಅಣ್ಣ, 1000 ಫೀಟ್ದು ರೀಲ್ ಅವಾಗ. ಹೌದಾ, ಓಕೆ. ಪ್ರಸಾದ್ ಲ್ಯಾಬ್ ಫೋನ್ ಮಾಡಿದ್ರು, ಒಂದು 10 ರೀಲ್ ಕೊಡಿ ಅಂದ್ಬಿಟ್ರು. 1000 ಫೀಟ್ 10 ರೀಲ್ ಅವ್ರು ಕೊಟ್ಟರು.
ಹಾಂ ಅವಾಗೆಲ್ಲ ರಿಸರ್ವ್ ಮಾಡಿ ಇಟ್ಟಿರ್ತಾ ಇದ್ರು ಸಿನಿಮಾಗೆ ಅಂತ, ಒಬ್ರಿಗೆ ಹೆಲ್ಪ್ ಮಾಡೋ ಅಂತ ಒಂದು ಇತ್ತು ಅವಾಗ. ಶಿವಣ್ಣವರು ಸಂಬಂಧ ಮಾರಿ ಟೈಮ್ನಾಗ ಯಾವುದೋ ಒಂದು ನಂಗೆ ಪ್ರಾಬ್ಲಮ್ ಇತ್ತು, ಶಿವಣ್ಣರಿಗೆ ಹೇಳಿದೆ ಅಣ್ಣ ಹಂಗಿದೆ, ಹೌದಾ ಮನೆ ಹತ್ರ ಬಾ ಇಮ್ಮಿಡಿಯೇಟ್ ಕೊಟ್ಟರು. ಹಂಗೆ ಅವ್ರ ಫ್ಯಾಮಿಲಿಯಿಂದ ನನಗೆ ಎಲ್ಲ ಥರದಲ್ಲೂ ನಮಗೆ ಎಲ್ಲ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ ಸರ್, ಅಷ್ಟೇ.